ನೀವ್ ಹೇಳೋದು ಸರಿಯಮ್ಮ. ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ದುಃಖ ಮತ್ತಷ್ಟು ಜಾಸ್ತಿ ಆಗುತ್ತೆ. ನಾನು ಆರ್ತಿಯವರು ಪ್ರಿನ್ಸಿಪಲ್ಗೆ ಮಾತು ಕೊಟ್ಟು ಬಂದಿದ್ದೀವಿ, ಸಾಧಿಸಿ ತೋರಿಸ್ಬೇಕು. ಒಬ್ರು ಇನ್ನೊಬ್ಬರನ್ನ ದೂಷಿಸ್ತಾ ಕೂತ್ಕೊಂಡ್ರೆ ಸಾಧಿಸೋದಕ್ಕಾಗಲ್ಲ. ಬರ್ತೀನಮ್ಮ. ಪರಿಮಳ, ಸೂರ್ಯನ್ ಈ ಗುಣನೇ ನನಗ್ ತುಂಬಾ ಇಷ್ಟ ಆಗೋದು. ನನ್ ತಪ್ಪನ್ನು ಒಪ್ಕೊಳ್ಳೋದ್ರಲ್ಲಿ ಹಿಂಜರಿಯೋದೇ ಇಲ್ಲ. ಸ್ವಲ್ಪ ಭಾವುಕ ಅಷ್ಟೇ, ಆದ್ರೆ ತುಂಬಾ ಬುದ್ಧಿವಂತ. ಜಂಬ ಅಂತೂ ಅವನ ಹತ್ರ ಇಲ್ವೇ ಇಲ್ಲ. ಅವನ್ ಈ ಗುಣನೇ ಎಲ್ರಿಂದ ಅವನನ್ನ ಪ್ರತ್ಯೇಕವಾಗಿಟ್ಟಿರೋದು. ಭಾಷಣ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಆರ್ತಿ. ಗಾಯ ಆದವ್ರಿಗೆ ನೋವಾಗೋದು. ನಿನ್ನ ಗಾಯ ಮಾಗೋಗಿದೆ. ನಿನಗೆ ಸೂರ್ಯನ್ ಧಿಕ್ಕಾರ ಮಾತ್ರ ಸಿಕ್ಕಿರೋದು ಪ್ರೀತಿ ಅಲ್ಲ ಅಂತ ನನಗೆ ಖುಷಿ ಆಗ್ತಿದೆ. ಆರ್ತಿಯವರ, ಯಾಕಾಗ ನನ್ನ ನೋಡಿದ ತಕ್ಷಣ ಹೆದರ್ಕೊಂಡ್ರೆ? ನಾನು ಬಂದಿರೋ ಸಮಯ ಸರಿಯಾಗಿಲ್ವಾ? ಹಾಗೇನೂ ಇಲ್ಲ ಸೂರ್ಯ ಅವರೇ. ಆದಿತ್ಯನ ವಿಷಯದಲ್ಲಿ ಮಾಡಿದ ತಪ್ಪನ್ನ ಅತ್ತೆ ಹೇಳ್ತಿದ್ರು. ನಾನು ಆದಿತ್ಯನ ಸ್ಪೀಚ್ ಬದಲಾಯಿಸಬಾರ್ದಿತ್ತು. ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನಿ. ನನ್ನಿಂದಾಗಿ ಆದಿತ್ಯ ಸ್ಕೂಲ್ನಲ್ಲಿ ಅವನ ಫ್ರೆಂಡ್ಸ್ ಮುಂದೆ ಅವಮಾನದಿಂದ ತಲೆ ತೆಗೆಸೋಕಾಗಿದೆ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಸಾಧ್ಯ ಆದ್ರೆ ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ ಸೂರ್ಯ ಅವರೇ. ಅಲ್ವಾ ಅತ್ತೆ? ಹೌದು ಸೂರ್ಯ, ಆರ್ತಿ ಹೇಳ್ತಿರೋದು ಸರಿಯಾಗೇ ಇದೆ. ನಂಗೆ ಸ್ವಲ್ಪ ಕೆಲಸ ಇದೆ. ಆರ್ತಿ, ನೀನ್ ಸೂರ್ಯನ್ ಮುಂದೆ ನನ್ನನ್ನು ಕಾಪಾಡಿರ್ಬಹುದು, ಆದ್ರೆ ನಿನ್ನ ನೆಮ್ಮದಿಯಾಗಿರಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಸೂರ್ಯ ಅವರೇ, ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಸಿಟ್ಟಿದೆ ಅಂತ. ಆದ್ರೆ ಪ್ರಿನ್ಸಿಪಲ್ ಏನು ಹೇಳಿದ್ರು ಅಂತ ನಿಮಗೆ ನೆನಪಿದೆ ಅಲ್ವಾ? ಅಪ್ಪ ಅಮ್ಮನ ಜಗಳ ಮಕ್ಕಳ ಮನಸ್ಸು ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ. ಅದಕ್ಕೆ ನಾವು ಮಕ್ಕಳ ಮುಂದೆ ಯಾವಾಗಲೂ ಸಮಾಧಾನದಿಂದ ಇರಬೇಕು. ಏನೇ ಸಮಸ್ಯೆ ಆದರೂ ಅವರಿಗೆ ಅಪ್ಪ ಅಮ್ಮನ ಮಧ್ಯೆ ಪ್ರೀತಿ ಇದೆ. ಸ್ವಲ್ಪ ನಗ್ತೀರಾ ಪ್ಲೀಸ್, ಮಕ್ಕಳಿಗೋಸ್ಕರ. ನೆನಪಿದೆ. ಭಾಸ್ಕರ್, ಚೆನ್ನ ಹೊರಗಡೆ ಹೋಗಿದ್ದಾನೆ. ಸ್ವಲ್ಪ ಆಲೂಗಡ್ಡೆ ತಗೊಂಡ್ಬಂದು ಕೊಡ್ತೀಯಾ? ಆಲೂಗಡ್ಡೆ ತಗೊಂಬ, ಶುಂಠಿ ಕೊತ್ತಂಬರಿ ಕರಿಬೇವು ತಗೊಂಬ. ಇಷ್ಟ ಆಗೋಯ್ತು ಜೀವನ. ನನಗೂ ಸಾಕಾಗೋಗಿದೆ. ಭಾಸ್ಕರ್, ಏನಾಯ್ತು ಇವತ್ತು ಭಾಸ್ಕರಂಗೆ? ಇವತ್ತು ಹೀಗೆಲ್ಲ ಮಾಡೋನೆ ಅಲ್ವಲ್ಲ? ಏನೋ ಸಮಸ್ಯೆ ಆಗಿರ್ಬೋದು. ತುಂಬಾ ಸಂತೋಷವಾಗಿರ್ಬೇಕಲ್ವಾ? ಹೌದು, ತುಂಬಾ ಸಂತೋಷವಾಗಿದ್ದೀನಿ. ನೀನೆಲ್ಲಿಗೆ ಹೋಗಿದ್ದೆ? ನೀನ್ ಕಾಫಿ ಕುಡಿಯಕ್ ನಿನ್ ಫ್ರೆಂಡ್ಸ್ ಜೊತೆ ಎಲ್ಲಿ ಹೋಗಿದ್ಯೋ ಅಲ್ಲಿಂದಾನೆ ಬರ್ತಾ ಇದೀನಿ. ಪರವಾಗಿಲ್ವೇ, ನೀನು ಕಾಫಿ ಕುಡಿಯಕ್ ಶುರು ಮಾಡಿದ್ಯಾ ಒಬ್ಬೊಬ್ನೆ? ಇನ್ ಯಾವಳ ಕರ್ಕೊಂಡು ಹೋಗ್ಲೆ? ನೀನ್ ಯಾವನ್ ಜೊತೆ ಸುತ್ತಾಡ್ತಿದ್ರೆ? ಭಾಸ್ಕರ್, ಮಾತಾಡ್ಬೇಡ. ಕೂಗಾಡೋದ್ರಿಂದ ಸತ್ಯ ಸುಳ್ಳಾಗೋದಿಲ್ಲ. ನೀನ್ ಯಾವನ್ ಜೊತೆ ಇದ್ದೀನ ನಾನ್ ನೋಡಿದೀನಿ. ನನಗೆ ಮೋಸ ಮಾಡಕ್ ಹೋಗಿದ್ದೆ ಅಲ್ವಾ ನೀನು?
ನನ್ನನ್ನ ತುಂಬಾ ಪ್ರೀತಿ ಮಾಡ್ತೀಯ ಅಲ್ವಾ? ಇದೇನಾ ನಿನ್ ಪ್ರೀತಿ? ಇಷ್ಟೊಂದು ಟೊಳ್ಳ ನಿನ್ ಪ್ರೀತಿ? ಹೌದು ಕಣೋ, ನನ್ ಪ್ರೀತಿ ಟೊಳ್ಳೆ. ಯಾವನೇ ಅವನು? ಯಾಕೆ ಮೀಟ್ ಮಾಡಕ್ ಹೋಗಿದ್ದ ಅವನ್ನ? ನಾನು ನಿನಗ್ ಪ್ರಶ್ನೆ ಮಾಡ್ಬೋದಾ? ಇಡೀ ಊರಲ್ಲಿ ನಿನ್ಗೆ ಅದೊಂದೇ ಕಾಫಿ ಶಾಪ್ ಸಿಕ್ಕಿದ್ದ? ಹಾಗಾದ್ರೆ ನೀನ್ ನನ್ನನ್ನು ಫಾಲೋ ಮಾಡ್ತಿದ್ದೆ, ಅನ್ಮಾನಿಸ್ತಿದ್ಯಾ ನನ್ನನ್ನ? ಹೌದೇ, ನಾನಿನ್ ಫಾಲೋ ಮಾಡ್ತಿದ್ದೆ. ಈಗ ಸಂತೋಷನಾ? ಅವ್ನು ಯಾವನಂತ ನಾನು ಫಸ್ಟ್ ಹೇಳು. ವಾ ಭಾಸ್ಕರ್, ವಾ. ಪ್ರೀತಿಯಿಂದ ಮಾತಾಡಿ ನನ್ನನ್ನ ಮರಳು ಮಾಡಿ ಮದ್ವೆ ಮಾಡ್ಕೊಂಡು ನವರಾತ್ರಿ ಗೊಂಬೆ ತರ ಮನೇಲಿ ಕೂರ್ಸಿದ್ಯಾ. ಇದೊಂದು ಬಾಕಿ ಇತ್ತು ನೋಡು, ಅನುಮಾನಿಸೋದು, ಫಾಲೋ ಮಾಡೋದು. Bloody just answer to my question. ನನ್ ಕೈ ಬಿಡು ಭಾಸ್ಕರ್. ನೀನ್ ಸುಳ್ಳು ಹೇಳ್ತೀಯ ಅಂತ ನನ್ನ ಕೈಲಿ ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕೆ ನೀನ್ ಫಾಲೋ ಮಾಡದೆ ನಿನ್ ಮೇಲೆ ಡೌಟ್ ಪಟ್ಟೆ. ನೀನ್ ನನ್ ಪ್ರೀತಿಸ್ತಿಲ್ಲ ಕಣೆ. ನಿನಗೆ ಯಾವನೋ ಬೇರೆಯವ್ನ ಇಷ್ಟ ಇದ್ದಾನೆ ಅಂತ ಒಂದ್ ಮಾತು ನನ್ಗೆ ಯಾಕೆ ನಿಲ್ಸ್ಬೇಕು? ನಾನೇನ್ ತಪ್ಪು ಮಾತಾಡ್ದೆ? ನನ್ನ ಫ್ರೆಂಡ್ಸು ಮನೆಯವರೆಲ್ಲ ಕರೆಕ್ಟಾಗೆ ಹೇಳಿದ್ರು. ನಮ್ಮ ಮನೆಯವರಿಗೆ ಮದುವೆನೇ ಇಷ್ಟ ಇರಲಿಲ್ಲ. ಆದ್ರೆ ನನಗೆ ನಿನ್ ಪ್ರೀತಿ ಬುದ್ಧ ಆವರಿಸ್ಕೊಂಡಿತ್ತು. ಅವ್ರು ಯಾರ ಮಾತು ಕೇಳಿದ್ರೆ ಮದುವೆ ಅದೇ ನೋಡು, ಅದಕ್ಕೆ ಪ್ರತಿಫಲ ಏನ್ ಸಿಕ್ತು ನನಗೆ? ಈ ಮೋಸ. ಅವ್ರ ಮಾತೆಲ್ಲ ನಿಜ ಮಾಡ್ಬಿಟ್ಟೆ. ನಾವ್ ಲವ್ ಮಾಡಿ ಮದ್ವೆ ಆಗಿದ್ರೆ ತಪ್ಪಿಲ್ಲ ಭಾಸ್ಕರ್, ತಪ್ಪು ನಿಂದು. ನಿನ್ ಡರ್ಟಿ ಥಾಟ್ಸ್. ನೀನು ಬೇರೆ ಗಂಡಸ್ರ ತರಾನೆ ಅನುಮಾನಿಸ್ತಿದ್ಯಾ. ಹಲೋ, ನೀ ನನಗೆ ಮೋಸ ಮಾಡ್ತಿದ್ಯಾ? ನೀನ್ ಅಲ್ಲಿ ಅವನ್ನ ತಪ್ಕೊಂಡು ನೋಡಿ. ನೀನ್ ಯಾವ ಯುಗದಲ್ಲಿದ್ಯಾ? ನಿನ್ ಹೆಂಡತಿ ಬೇರೆ ಗಂಡಸ್ ಜೊತೆ ಇದ್ದಾಳೆ ಅಂದ್ರೆ ಅವ್ರಿಗೆ ಅಫೇರ್ ಇದೆ ಅಂತನಾ? ಮೊದ್ಲು ಅವ್ರು ಯಾರು ಅಂತ ತಿಳ್ಕೊಬೇಕಲ್ವಾ? ಹೇಳ್ತೀನಿ ಕೇಳು. ಅವನೊಬ್ಬ ಟಿವಿ ಪ್ರೊಡ್ಯೂಸರ್. ಕೆಲ್ಸದ ವಿಷಯದ ಮೇಲೆ ನಾನು ಅವನನ್ನ ಮೀಟ್ ಮಾಡಕ್ ಹೋಗಿದ್ದೆ. ಪ್ರೊಡ್ಯೂಸರ್ ಅಂತೆ. ಏಯ್, ನೀನ್ ಒಂದ್ ಸುಳ್ಳ ಮುಚ್ಚಾಕೋದಕ್ಕೆ ಇನ್ನೊಂದ್ ಸುಳ್ಳು ಹೇಳ್ತಿದ್ಯಲ್ಲ? ನಿನಗ್ ನಂಬಿಕೆ ಬರ್ತಿಲ್ಲ ಅಲ್ವಾ? ನೋಡು, ರಾಕಿ, ಯಾಕೆ ಈ ವಿಷಯನ ಮೊದಲೇ ಹೇಳಿಲ್ಲ ನೀನು? ಏನ್ ಪ್ರಯೋಜನ ಭಾಸ್ಕರ್? ಹೇಳಿದ್ರೆ ನೀನ್ ನನ್ನನ್ನು ಕಳಿಸ್ತಿದ್ಯಾ? ಹೇಳು. ನೋಡು, ಹೇಗ್ ಸುಮ್ನಾಗ್ಬಿಟ್ಟೆ. ನಿನ್ ಜೊತೆ ಇದ್ದು ನನಗ್ ಒಂದ್ ಅರ್ಥ ಆಗಿದೆ ಭಾಸ್ಕರ್. ನನ್ ಪ್ರಶ್ನೆಗಳಿಗೆ ನಿನ್ ಮೌನನೇ ಉತ್ತರ. ಅದಕ್ಕೆ ನಾನ್ ನಿನ್ಗೆ ಏನೋ ಹೇಳಿಲ್ಲ. ಅನುಮಾನಿಸಿ ನನಗ್ ತುಂಬಾ ನೋವು ಕೊಟ್ಬಿಟ್ಟೆ ಭಾಸ್ಕರ್. ನಾನ್ ನನ್ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲ ಭಾಸ್ಕರ್. ನಿನ್ ಬಗ್ಗೆ, ನಿನ್ ಕುಟುಂಬದವ್ರ ಬಗ್ಗೆ ಯೋಚನೆ ಮಾಡಿ ಬೇಡ ಅಂತ ಹೇಳ್ದೆ. ಗಂಡನ ಇಷ್ಟದ ವಿರುದ್ಧ ಹೋದ್ರೆ ನಾನು ಏನು ಸಾಧಿಸೋ ಅಂತದಿಲ್ಲ, ನನಗ್ ಸಕ್ಸಸ್ ಸಿಗಲ್ಲ ಅಂತ ನನ್ ಮನ್ಸು ಹೇಳ್ತು. ಆದ್ರೆ ಇವತ್ತೇನ್ ಪ್ರತಿಫಲ ಸಿಕ್ತು ನೋಡು. ನನ್ ಗಂಡನೇ ನನ್ನನ್ನು ಅನುಮಾನಿಸ್ತಾನೆ. ರಾಕಿ, ಐ ಆಮ್ ಸಾರಿ ರಾಕಿ. ನಿನ್ ಮೇಲೆ ಅನುಮಾನ ಪಡಬಾರ್ದಾಗಿ. ಇಲ್ಲ, ನೀನ್ ನನ್ನನ್ನು ಅನುಮಾನಿಸಿದ್ಯಾ, ನನ್ನ ನಡತೆ ಬಗ್ಗೆ ಪ್ರಶ್ನೆ ಮಾಡಿದ್ಯಾ. ನೀನನ್ನು ಯಾವತ್ತೂ ಕ್ಷಮಿಸಲ್ಲ ಭಾಸ್ಕರ್. ರಾಕಿ ಪ್ಲೀಸ್, ಹಾಗೆಲ್ಲ ಹೇಳ್ಬೇಡ. ನಾನು ಮಾಡಿರೋ ತಪ್ಪನ್ನು ಸುಧಾರಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡು. ನಾನು ಯಾವತ್ತೂ ನಿಂಗೆ ಆತರ ಮಾಡೋದಿಲ್ಲ. ರಾಕಿ, ನಾನು ನಿನ್ ತುಂಬಾ ಪ್ರೀತಿಸ್ತೀನಿ ಕಣೆ. ನಿನ್ ಬಿಟ್ಟು ನನ್ನ ಕೈಲಿ ಬದುಕೋ ಶಕ್ತಿ ಇಲ್ಲ. ಅದು ನನ್ನ ಕೈಲಿ ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಪ್ಲೀಸ್ ಕಣೆ, ನನಗೊಂದೇ ಒಂದು ಚಾನ್ಸ್. ನಾನು ಯಾವತ್ತೂ ನಿಂಗೆ ಈ ಥರ ಮಾಡೋದಿಲ್ಲ. ನಿನ್ ಮೇಲೆ ಅನುಮಾನ ಪಡೋದಿಲ್ಲ. ಐ ಸ್ವೇರ್. ರಾಕಿ, ಹಾಯ್ ಚಾಂಪ್. ಹಾಯ್ ಸಾಕ್ಷಿ. ಬಾರೋ, ಪ್ರಾಕ್ಟೀಸ್ ಮಾಡೋಣ. ಬಾ, ನಾವು ಸ್ಪೀಚ್ ಪ್ರಾಕ್ಟೀಸ್ ಮಾಡೋಣ. ನಾನ್ ಮಾಡಲ್ಲ ಅಮ್ಮ, ನನ್ಗೆಲ್ಲದ್ ಇಷ್ಟ ಇಲ್ಲ. ನಾನು ಮಾಡಲ್ಲ. ಅಮ್ಮಂಗೆ ಇಷ್ಟ ಇಲ್ಲ ಅಂದ್ರೆ ಏನಂತ? ಅಪ್ಪಂಗೆ ಇಷ್ಟ ಇದೆಯಲ್ಲ, ಬಾ.
ನೋಡು ಸಾಕ್ಷಿ, ತಾತಾಜಿಗೆ ನೀನ್ ಕಾಂಪಿಟೇಷನ್ ಗೆಲ್ಬೇಕು ಅಂತ ಆಸೆ ಇರಲ್ವಾ? ನಾನ್ ಮಾಡಲ್ಲ, ನಾನು ಮಾಡಲ್ಲ. ಸರಿ ಬಿಡಿ. ಸೂರ್ಯ ಅವರೇ, ಇವ್ರಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ, ಇವರಿಬ್ರು ತುಂಬಾ ಹೆದರ್ತಾರೆ, ಎಲ್ರ ಮುಂದೆ ಮಾತಾಡಕ್ ಬರದೇ ಇಲ್ಲ. ಅಲ್ವಾ? ಹಾ. ಇವ್ರಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಹಠ ಮಾಡ್ಬೇಕು? ಹೌದು, ಅದರಿಂದ ಏನ್ ಪ್ರಯೋಜನ? ಇವ್ರಿಲ್ಲ ಅಂದ್ರೆ ಬೇರೆಯವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ, ಬೇರೆಯವ್ರು ಫಸ್ಟ್ ಪ್ರೈಸ್ ತಗೋತಾರೆ. ಕರೆಕ್ಟ್. ಬನ್ನಿ ನಾವು ಹೋಗೋಣ. ನಾವೇ ಟೈಮ್ ವೇಸ್ಟ್ ಮಾಡ್ಬೇಕು. ಬಾಯ್ ಅದಿ, ಬಾಯ್ ಸಾಕ್ಷಿ. ನಾನ್ ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನೇ ಫಸ್ಟ್ ಪ್ರೈಸ್ ತಗೊಂಡ್ಬರ್ತೀನಿ. ಗುಡ್ ಚಾಂಪ್. ನಾನು ಗೊತ್ತಿತ್ತು ನಾನು ಆದಿ ಎದ್ರಲ್ಲ ಅಂತ. ಹುಡುಗರು ಹುಡುಗಿರ್ಗಿಂತ ಸ್ಟ್ರಾಂಗು ಅಲ್ವಾ? ಏನು ಇಲ್ಲ, ಹುಡುಗರ್ಗಿಂತ ಹುಡುಗಿರೇ ಸ್ಟ್ರಾಂಗ್. ಹೇಳು ಸಾಕ್ಷಿ ಆದಿತ್ಯಂಗೆ, ನಾವ್ ವಿನ್ ಆಗ್ತೀವಿ ಅಂತ. ನಾವೇ ವಿನ್ ಆಗೋದು ಅಲ್ವಾ ಸಾಕ್ಷಿ? ನಾನ್ ಪಾರ್ಟಿಸಿಪೇಟ್ ಮಾಡಲ್ಲ. ಹೋಗ್ಲಿ ಬಿಡು, ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನು ನಿನ್ನ ಬಲವಂತ ಮಾಡಲ್ಲ. ಆದ್ರೆ ನಾನು ನಿನಗೊಂದು ಮಾತು ಹೇಳ್ಬೇಕು. ಅವತ್ ನಾನು ನಿನ್ ರೂಮ್ನ ಡೆಕೋರೇಟ್ ಮಾಡಕ್ ಬಂದಿದ್ದೆ ಅಲ್ವಾ, ನೀನ್ ನನ್ ಮೇಲೆ ಸಿಟ್ ಮಾಡ್ಕೊಂಡಿದ್ದೆ. ನೀನ್ ಹೇಳ್ದೆ ನಮ್ಮಮ್ಮ ಇದನ್ನ ನನಗೋಸ್ಕರ ಡೆಕೋರೇಟ್ ಮಾಡಿಟ್ಟಿದ್ದು ಅಂತ. ಅಲ್ಲೊಂದ್ ಸೆಲ್ಫ್ ಇತ್ತು, ನೋಡಿದ್ಯಾ? ನಿಮ್ಮಮ್ಮ ಅದನ್ನ ನಿನಗೋಸ್ಕರ ನಿನ್ ಸ್ಕೂಲಲ್ಲಿ ಗೆದ್ಕೊಂಬರೋ ಪ್ರೈಸ್ಗಳನ್ನ ಇಡಕ್ಕೆ, ಟ್ರೋಫಿಗಳನ್ನ ಇಡಕ್ಕೆ, ಕಪ್ಗಳನ್ನ ಇಡೋದಕ್ಕೋಸ್ಕರ ಮಾಡಿದ್ದು. ನೀನ್ ಪ್ರಯತ್ನನೇ ಮಾಡಲ್ಲ ಅಂದ್ರೆ, ನೀನ್ ಪಾರ್ಟಿಸಿಪೇಟೇ ಮಾಡಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಸಾಕ್ಷಿ. ಇದ್ರ ಮೇಲೆ ನಿನ್ನಿಷ್ಟ. ನಾನು ಹೇಳೋದನ್ನ ಹೇಳಿದ್ದೀನಿ, ಏನ್ ಮಾಡ್ತೀಯ ನೋಡು. ನಾನ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸಾಕ್ಷಿ. ಅಪ್ಪ, ಸಾಕ್ಷಿ ಒಪ್ಕೊಂಡು ಅಮ್ಮ ತಿರ್ಗಾ ಸ್ಪೀಚ್ ನ ಬದಲಾಯಿಸ್ಬಿಟ್ರೆ? ಅದಿ ಅಮ್ಮಂಗೆಲ್ಲ ಹೇಳ್ತಾರ? ನೀನ್ ಚಾಂಪಿಯನ್ ಅಲ್ವಾ, ಜೊತೆಗೆ ಸ್ಟ್ರಾಂಗು ಕೂಡ. ನೀನ್ ಯಾಕೆ ಹೆದರ್ಕೋತೀಯ? ಈ ಸತಿ ಒಂದ್ ಕೆಲಸ ಮಾಡು, ಸ್ಪೀಚ್ನ ನೀನೇ ತಯಾರು ಮಾಡು. ನೀನ್ ಚೆನ್ನಾಗಿ ಮಾಡ್ತೀಯ ಕಣೋ. ನಿನಗೇನಾದ್ರೂ ಗೊತ್ತಾಗದೆ ಇದ್ರೆ ನಾನ್ ನಿನ್ ಜೊತೆ ಇದೀನಲ್ವಾ? ಹಾಗಾದ್ರೆ ನಾವ್ ಇಲ್ಲಿ ಪ್ರಾಕ್ಟೀಸ್ ಮಾಡೋದ್ ಬೇಡ, ಸೀಕ್ರೆಟ್ ಜಾಗ ಮಾಡೋಣ. ಬಾ ಸಾಕ್ಷಿ, ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡೋದು ಬೇಡ, ನಾವು ಸೀಕ್ರೆಟ್ ಜಾಗಕ್ಕೆ ಹೋಗೋಣ. ಅಮ್ಮ, ಇಲ್ಲಿ ಹೋಗೋಣ ಅಮ್ಮ. ಇಳಿ. ಇದು ನಮ್ಮ ಅಮ್ಮಂದು ಫೇವ್ರೆಟ್ ಜಾಗ. ಹೌದಾ? ಹಾಗಾದ್ರೆ ನಿಮ್ಮ ಅಮ್ಮನಿಗೋಸ್ಕರ ನೀನು ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ತಗೋಬೇಕು. ಅದೇ ನಂಗೆ ಭಯ ಆಗತ್ತ. ಯಾಕೆ ಭಯ ಆಗುತ್ತೆ? ಗೊತ್ತಿಲ್ಲ. ನನಗೆ ಗೊತ್ತು ನೀನ್ ಯಾಕೆ ಹೆದರ್ತೀಯ ಅಂತ. ಜನರು ನೋಡಿದ್ರೆ ನಿನಗೆ ಭಯ ಆಗುತ್ತೆ. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಜನರು ನಮ್ಮ ಮುಂದೆ ಕೂತಿದ್ದಾರೆ ಅಂತ ಅನ್ಕೊಳ್ಳೇಬಾರ್ದು, ನಾವು ಸ್ಪೀಚ್ ಮಾಡ್ತಾ ಹೋಗ್ಬೇಕು. ಅವಾಗ ಹೆದರಿಕೆನೇ ಆಗಲ್ಲ ಸಾಕ್ಷಿ. ಒಂದ್ ನಿಮಿಷ ಇರು, ಬರ್ತೀನಿ. ನೀನು ಅಮ್ಮ ನೋಡ್ಕೊಂಡು ಸ್ಪೀಚ್ ಮಾಡು, ಆಗ ನಿನ್ ಸ್ಪೀಚನ್ನ ಕಾನ್ಫಿಡೆಂಟ್ ಆಗಿ ಮಾಡ್ತೀಯ. ಓಕೆ.
ಇವತ್ ನಿಮ್ಗೆ ಡಿಬೇಟ್ ಕಾಂಪಿಟೇಷನ್ ಇದೆ ಅಲ್ವಾ? ಹ್ಞೂ ಅಜ್ಜಿ. ಅಜ್ಜಿ ನಾನ್ ಗೆಲ್ತೇನಲ್ವಾ ಅಜ್ಜಿ? ಹೌದು. ಅಜ್ಜಿ, ನಾನು ನೀನು ಗೆಲ್ತೀಯ. ನೀವು ಕಲ್ತಿರೋದನ್ನ ಚೆನ್ನಾಗಿ ಹೇಳ್ಬಿಟ್ ಬನ್ನಿ. ಆದಿ, ಸಾಕ್ಷಿ, ನೋಡು, ಯಾರ್ ಗೆದ್ರು ಯಾರ್ ಸೋತ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕಾಂಪಿಟೇಷನ್ ಅಂದ್ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ಯಾರ್ ಚೆನ್ನಾಗಿ ಹೇಳ್ತಾರೋ ಅವ್ರು ಗೆದ್ದೇ ಗೆಲ್ತಾರೆ. ಆದ್ರೆ ಸೋತವ್ರು ಬೇಜಾರ್ ಮಾಡ್ಕೊಳ್ಳೋ ಹಾಗಿಲ್ಲ. ಮುಂದಿನ ಸಲ ನಾನೇ ಗೆಲ್ತೀನಿ ಅನ್ನೋ ಛಲ ಇರ್ಬೇಕು, ಗೊತ್ತಾಯ್ತಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರ ಮಕ್ಳ ದೊಡ್ಡಮ್ಮ ಎಂತ ಒಳ್ಳೆ ಮಾತು ಹೇಳಿದ್ರು ಅಂತ. ಹೋಗಿ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡಿ. ಹೋಗ್ಬಿಟ್ ಬನ್ನಿ ಮಕ್ಳ. ಬಾ ಬಾ ಸಾಕ್ಷಿ. ಅಹಲ್ಯ ಅಜ್ಜಿಗೂ ಕಾಲಿ ನಮಸ್ಕಾರ ಮಾಡಿ. ಸಾಕ್ಷಿ, ನೀನೇ ಗೆದ್ವಾ. ಮಕ್ಳ ಹೊಡನ್ವಾ? ನಡೀರಿ ನಡೀರಿ ನಡೀರಿ. ಬಾಯ್ ಆದಿ, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಸಾಕ್ಷಿ. ಸಾಕಿ, ನಾವಿಬ್ರು ಲಾಂಗ್ ಡ್ರೈವ್ ಹೋಗೋಣ. ಮದುವೆಗೆ ಮುಂಚೆ ಹೋಗ್ತಿದ್ವಲ್ಲ, ಹಾಗೆ ಏನಂತ್ಯ? ನಂಗ್ ಮೂಡಿಲ್ಲ. ನೀನ್ ಹೋಗಿ ರೆಡಿ ಆಗಮ್ಮ, ಮೂಡ್ ತಾನೇ ಬರುತ್ತೆ. ನಡಿ 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 ರೆಡಿ. ನಂಗ್ ಮೂಡಿಲ್ಲ ಅಂತ ಹೇಳದ್ನಲ್ಲ. ರಾಕಿ, ಐ ಆಮ್ ರಿಯಲಿ ಸಾರಿ ಸ್ವೀಟ್ ಹಾರ್ಟ್. ನಾನು ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದೀನಿ. ನಾನು ಯಾಕೆ ಈ ಥರ ನಡ್ಕೊಂಡೆ ಅಂತ ನನಗೆ ಬೇಜಾರಾಗತ್ತೆ. ಅದು ನನ್ನ ರಾಕಿ ಜೊತೆ. ಐ ಆಮ್ ರಿಯಲಿ ಸಾರಿ. ಇದು ಒಂದ್ಸತಿ ನನ್ನ ಕ್ಷಮಿಸ್ಬಿಡು. ಈ ಥರ ಇದೆಲ್ಲ ನೋವು ಇಟ್ಕೊಂಡು ನನ್ನ ಕೈಲಿ ಉಸಿರಾಡೋದಕ್ಕೆ ಕಷ್ಟ ಆಗತ್ತೆ ಕಣೆ. ನೋಡು, ನಾನು ಮತ್ತೆ ನಿನ್ನ ಮುಖದಲ್ಲಿ ಮೊದಲಿನ ಥರ ನಗು ನೋಡಬೇಕು. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳು ಪ್ಲೀಸ್. ಇನ್ನೊಂದ್ಸತಿ ಯೋಚನೆ ಮಾಡಿ. ಅವಕಾಶಗಳು ಮತ್ತೆ ಬರಲ್ಲ. ಅದೇ ಪ್ರೊಡ್ಯೂಸರ್ದೇ ಮೆಸೇಜು. ನನ್ ಮುಖದ ಮೇಲೆ ನಗು ನೋಡ್ಬೇಕು ಅಂದ್ರೆ ನೀನ್ ಏನ್ ಮಾಡ್ಬೇಕು ಅಂತ ಕೇಳ್ತಿಯಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬೇಕು ಭಾಸ್ಕರ್. ನನ್ ಕೆಲ್ಸದಲ್ಲೇ ನನಗೆ ಖುಷಿ ಸಿಗೋದು. ನಾನು ಈ ಆಡಿಷನ್ ಅಟೆಂಡ್ ಮಾಡ್ಲಾ? ನನ್ ಡ್ರೀಮ್ಸ್ ನನ್ನ ಪೂರ್ತಿ ಮಾಡಕ್ ಸಾಧ್ಯನಾ? ಹೇಳು ಭಾಸ್ಕರ್. ಉತ್ತರ ಕೊಡಕ್ ಆಗಲ್ಲ ಅಂದ್ಮೇಲೆ ಏನಕ್ಕೆ ಪ್ರಶ್ನೆ ಕೇಳ್ತೀಯಾ? ರಾಖಿ, ಆಲ್ ರೈಟ್, ನಿನಗಿದು ಖುಷಿ ಕೊಡುತ್ತೆ ಅನ್ನೋದಾದ್ರೆ ಈ ಆಡಿಷನ್ ಅಟೆಂಡ್ ಮಾಡು. ಆದ್ರೆ ಅಪ್ಪ ಅಮ್ಮ? ಅರ್ಥ ಆಯ್ತು ಬಿಡು ಭಾಸ್ಕರ್. ಅಪ್ಪ ಅಮ್ಮ ಇದಕ್ಕೆಲ್ಲ ಒಪ್ಪಲ್ಲ. ನಿನಗ ಅವ್ರನ್ನ ಒಪ್ಸಕ್ಕೂ ಆಗಲ್ಲ. ಹಾಗಿದ್ಮೇಲೆ ಯಾಕೆ ಈ ತರ ಮಾತಾಡ್ತೀಯಾ? ಯಾಕೆಂದ್ರೆ ನಿನ್ ಖುಷಿಲ್ಲ ನನ್ನ ಖುಷಿ ಅಡಗಿದೆ ಕಣೆ. ನನಗೆ ಅಪ್ಪ ಅಮ್ಮನ ಆಲೋಚನೆನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನೀನ್ ಕೆಲಸ ಮಾಡೋದು ನನ್ಗೆ ಯಾವುದೇ ಅಭ್ಯಂತರ ಇಲ್ಲ. ನಿನ್ ಪ್ರತಿಯೊಂದು ಹೆಜ್ಜೆಲು ನಿನ್ ಜೊತೆಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ನಿಜವಾಗ್ಲು. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಎಲ್ಲಿಗಾದ್ರೂ ಸುತ್ತಾಡ್ಕೊಂಡ್ ಬರ್ತೀವಿ ಅಂತ ಅಪ್ಪ ಅಮ್ಮಂಗೆ ಹೇಳೋಣ. ನಾವ್ ಹೇಗೋ ಹನಿಮೂನ್ಗೆ ಹೋಗಿಲ್ವಲ್ಲ, ಅಪ್ಪ ಅಮ್ಮನೂ ಇದಕ್ ಬೇಡ ಅಂತ ಹೇಳಲ್ಲ. ಇದೇ ಕಾರಣ ಇಟ್ಕೊಂಡು ಅಲ್ಲಿಗೆ ಹೋಗಿ ಆಡಿಷನ್ ಕೊಡ್ತೀನಿ. ನನಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ ಭಾಸ್ಕರ್? ಸಾಕ್ಷಿ ಪುಟ್ಟಿ, ನೀ ಗೆದ್ಬಿಟ್ಯಾ ಇವತ್ತು ಕಾಂಪಿಟೇಷನ್ ಅಲ್ಲಿ? ಆಹಾ, ನನ್ ಮೊಮ್ಮಗಳು ಚಮತ್ಕಾರ ಮಾಡಿದಾಳೆ ಇವತ್ತು. ವಾವ್ ಸಾಕ್ಷಿ, ಎಷ್ಟು ದೊಡ್ಡ ಟ್ರೋಫಿ! ನಿಂಗೆಲ್ಲಾರು ಕೈ ಚಪ್ಪಾಳೆ ತಟ್ಟಿದ್ರಾ? ಪ್ರಿನ್ಸಿಪಲ್ ನಿನ್ನ ತುಂಬಾ ಹೊಗಳಿದ್ರಾ? ಹೌದಾ? ಇಲ್ವಾ, ಇಲ್ಲಿ ನನ್ ಮುದ್ದು ಸಾಕ್ಷಿ. ನಂಗೆ ಗೊತ್ತಿತ್ತು ನಮ್ ಸಾಕ್ಷಿ ಗೆದ್ದೇ ಗೆಲ್ತಾಳೆ ಅಂತ. ಯಾಕಂದ್ರೆ ನಿನ್ ಮೇಲೆ ನಿಮ್ಮ ಅಮ್ಮ ಅರ್ಪಿತನ ಆಶೀರ್ವಾದ ಇದೆ ಅಲ್ವಾ? ಇಲ್ಲ, ನಮ್ಮಮ್ಮ ಗೆಲ್ಸಿತ್ತು. ಬಾ, ನನ್ ರಾಜ್ಕುಮಾರಿಗೆ ಏನ್ ಗಿಫ್ಟ್ ಬೇಕು? ಹೌದು, ಎಲ್ರ ಅವಳಿಗೆ ಗಿಫ್ಟ್ ಕೊಡಿಸ್ಲೇಬೇಕು. ನಿನ್ ಅಜ್ಜ ಅಜ್ಜಿಂದ ನಿನ್ಗೇನ್ ಗಿಫ್ಟ್ ಬೇಕು? ಬರೀ ಅಜ್ಜ ಅಜ್ಜಿ ಅಲ್ಲ, ಎಲ್ರ ಹತ್ರನೂ ಗಿಫ್ಟ್ ವಸೂಲಿ ಮಾಡೋಣ. ನಾನ್ ಹೇಳ್ತೀನಿ ಯಾರ್ಯಾರು ಏನೇನ್ ಗಿಫ್ಟ್ ಕೊಡ್ತಾರೆ ಅಂತ. ಅಜ್ಜ ಅಜ್ಜಿ ನಿಂಗೆ ಸುಂದರವಾದ ಗೊಂಬೆ ಕೊಡಿಸ್ತಾರೆ,
ಭಾಸ್ಕರ್ ಚಿಕ್ಕಪ್ಪ ನಿನಗೆ ಡ್ರೆಸ್ ಕೊಡಿಸ್ತಾರೆ, ದೊಡ್ಡಮ್ಮ ನಿನಗೆ ವಿಡಿಯೋ ಗೇಮ್ ಕೊಡಿಸ್ತಾರೆ, ಅಹಲ್ಯಜ್ಜಿ ನಿನಗೆ ಭಗವದ್ಗೀತೆ ಬುಕ್ ಕೊಡಿಸ್ತಾರೆ. ಅಪ್ಪ ಅಪ್ಪನಿಂದ ನಿನ್ಗೇನ್ ಬೇಕು? ನಾನು ಆಮೇಲೆ ಯೋಚಿಸ್ಬಿಟ್ಟು ಹೇಳ್ತೀನಿ. ವೆರಿ ಗುಡ್.